ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಈ ಒಂದು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಕೊಂಡು ಹೋಗಿ. ಯಾಕೆಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲವೋ ಅವರು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಎಷ್ಟೋ ಜನಕ್ಕೆ 2-3 ಕಂತಿನ ಹಣ ಅಷ್ಟೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವು ಜನಕ್ಕೆ 7ನೇ ಕಂತಿನ ಹಣ ಕೂಡ ಬಂದಿದೆ, ಆದರೆ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು 1 ಕೋಟಿಗಿಂತ ಹೆಚ್ಚು ಜನರು ಹಾಕಿದ್ದಾರೆ. ಆದರೆ ಗೃಹಲಕ್ಷ್ಮಿಯ ಹಣ ಮಾತ್ರ ಲಕ್ಷಗಟ್ಟಲೆ ಜನರಿಗೆ ಮಾತ್ರ ಬರುತ್ತಿದೆ. ಇದೆಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಅಂದರೆ ಸರ್ಕಾರ ಎಲ್ಲರಿಗೂ ಹಣವನ್ನು ನೀಡುತ್ತಿದೆ, ಆದರೆ ಅದನ್ನು ಹಂತ ಹಂತವಾಗಿ ಹಾಕುತ್ತದೆ. ಎಲ್ಲರಿಗೂ ಒಮ್ಮೆಲೆ ಹಣವನ್ನು ಹಾಕಲಾಗುವುದಿಲ್ಲ ಅಂತ ತಿಳಿದುಕೊಂಡು ಸರ್ಕಾರವು ಹಂತ ಹಂತವಾಗಿ ಹಾಕ್ತಾ ಇದೆ. ಆದರೆ ಇದೇ ಏಪ್ರಿಲ್ ತಿಂಗಳು ಎಲೆಕ್ಷನ್ ಇರುವ ಕಾರಣ ಎಲ್ಲ ಹಣವನ್ನು ಒಮ್ಮೆಲೆ ಹಾಕುತ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅಂದರೆ ಯಾರ್ಯಾರಿಗೆ ಇಲ್ಲಿಯವರೆಗೂ ಯಾವ ತಿಂಗಳಿನಿಂದ ಹಣ ಬಂದಿಲ್ಲವೋ ಆ ತಿಂಗಳಿನಿಂದ ಎಲ್ಲ ಕಂತುಗಳ ಹಣವನ್ನು ಏಪ್ರಿಲ್ ತಿಂಗಳಿನಲ್ಲಿ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಇದು ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇದರ ಜೊತೆಗೆ ರೇಷನ್ ಹಣವನ್ನು ಕೂಡ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ರೇಷನ್ ಹಣವು ಜನವರಿ ತಿಂಗಳಿನವರೆಗೆ ಅಷ್ಟೇ ಜಮೆ ಮಾಡಿದ್ದಾರೆ. ಇನ್ನು ಉಳಿದ ಹಣವನ್ನು ಈ ತಿಂಗಳು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ಅಪ್ಡೇಟ್ ಬೇಕಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ.